ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಶನಿವಾರ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಲಿಗೆ ಹೊರಟಿದ್ದೀವಿ. ಹತ್ತಿರ ಬಂದುಬಿಟ್ಟು ದೇವಸ್ಥಾನದ ಹತ್ತಿರ ನೋಡಿ, ತುಂಬ ಚೆನ್ನಾಗಿದೆ. ಎದುರುಗಡೆ ಗೋಪುರ ತುಂಬ ಚೆನ್ನಾಗಿದೆ. ತುಂಬ ಇಂಡಿಯನ್ಸ್ ಇದ್ದಾರೆ, ಬರೀ ನಮ್ಮ ಊರೇ ಪೂರ್ತಿ ಜನ ಇಂಡಿಯಾದವರು. ಅಲ್ಲಿ ಒಳಗೋಗಿ ನೋಡಿದರೆ ಭಾರಿ ಅವರೇ ಭಜನೆ. ನನಗಂತೂ ತುಂಬ ಖುಷಿ ಆಯ್ತಪ್ಪ ಈ ದೇವಸ್ಥಾನ ನೋಡಿ. ಎಷ್ಟೊಂದು ಜನ ಇದ್ದಾರೆ. ನಾನು ಹಾಗೆ ಬೇಗ 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 ಒಳಗೆ ಹೋದೆ. ಅಲ್ಲಿ ಫಸ್ಟ್ ವಿನಾಯಕ, ಅದಕ್ಕೆ ನಮಸ್ಕಾರ ಮಾಡಿದೆ. ಎಲ್ಲ ಪಲ್ಲಕ್ಕಿ ಉತ್ಸವ ಮೂರ್ತಿ ಎಲ್ಲ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಇಲ್ಲಿ ಎಲ್ಲದು ಉತ್ಸವ ಮೂರ್ತಿನೂ ತುಂಬ ಅಲಂಕಾರ ಮಾಡಿ ಇಟ್ಟಿದ್ದಾರೆ ನೋಡಿ. ಹಿಂದ್ಗಡೆ ದೇವಸ್ಥಾನ ತುಂಬ ಜನರು ಇದ್ದಾರೆ. ಭಜನೆಯೂ ನಡೀತಾ ಇತ್ತು ನಾವು ಹೋಗುವಾಗ. ನಾನಂತೂ ಕಣ್ಣೇ ಸಾಲದು ನನಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿ ಖುಷಿ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಯಾವುದು ಸುಬ್ರಹ್ಮಣ್ಯ ಎಲ್ಲ ದೇವರು ಇಲ್ಲೇ ಇದೆ. ಇದು ಶ್ರೀರಾಮ ಮೇಯ್ನ್ ದೇವರು. ಕಾರ್ಯಸಿದ್ಧಿ ಆಂಜನೇಯ ಪೂಜೆ ಏನೋ ನಡೀತಾ ಇತ್ತು. ಏನೋ ಸಂಕಲ್ಪ ಒಳಗೋಗಿ ಎಲ್ಲ ನಡೀತು, ಎಲ್ಲ ಮುಗೀತು. ನಾವೀಗ ಹೊರಗೆ ಬಂದ್ವಿ. 2-3 ಫೋಟೋ ತೊಗೊಂಡಿವಿ. ಫೋಟೋ ತಗೊಂಡು ಹಾಗೆ ಎಲ್ಲ ಆ ಕಡೆ ಈ ಕಡೆ ನೋಡಿದ್ವಿ. ಪ್ರಸಾದನೂ ಸಮೇತ ಅಲ್ಲಿ ಅವರದ್ದೇ ಆದ ಒಂದು ಹೋಟೆಲಿದೆ. ಅಲ್ಲಿ ನಾವು ಸ್ವಲ್ಪ ಕಮ್ಮಿ ದುಡ್ಡಂತೆ ತಗೊಂಡು ಅಲ್ಲೇ ನಾವು ತಗೊಂಡು ಮನೆಗೆ ಬಂದೀವಿ. ಒಬ್ಬೊಬ್ಬರು ಅಲ್ಲೇ ಕೂತ್ಕೊಂಡು ಪ್ರಸಾದ ತಿಂದ್ಕೊಂಡು ಎಲ್ಲ ಥರದ್ದು ನಮ್ಮ ಕೇಸರಿಬಾತು, ಪೊಂಗಲ್ಲು, ಅದು ಇದು ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಕೆಲವರು ಹಾಗೆ ತೊಗೊಂಡು ಹೋಗ್ತಾರೆ ಮನೆಗೆ. ನಾವೀಗ ಹೊರಟಿವಿ ಮನೆಗೆ. ಎಲ್ಲ ನೋಡಿದ್ವಿ. ಹಿಂದ್ಗಡೆಯಿಂದ ಹಿಂಗೆ ಹೋಗ್ತಾ ಇರುವಾಗ ನನಗೆ ತುಂಬ ಖುಷಿ ಆಯಿತು. ದೇವಸ್ಥಾನ ಮನೆ ಹತ್ತಿರ ಇದ್ದಿದ್ದರೆ ಅಲ್ಲೇ ಹೋಗಿ ಕೂತ್ಕೊತಿದ್ದೆ. ಬಾಯ್. ಆಯಿತು, ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಖುಷಿ ಆಯಿತು. ಬಾಯ್ ಎಲ್ಲರಿಗೂ. ಮತ್ತೆ ಸಿಗ್ತೀನಿ.